ನವಾರ ರೈಸ್ನ ಉಪಯೋಗಗಳು ಹೇಳಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ ಹೆಚ್ಚಾಗಿ ಫೈಬರ್ ಇರುತ್ತೆ. ಸೊ ಇದನ್ನು ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಆಮೇಲೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿ ಇರುತ್ತೆ. ಸ್ನೇಹಿತರೆ, ನವಾರ ರೈಸ್ನ ಆಯುರ್ವೇದದಲ್ಲಿ ಮೆಡಿಸಿನಲ್ ರೈಸ್ ಅಂತಲೇ ಇದನ್ನು ಕರೀತಾರೆ. ಇದು ಡಯಾಬಿಟಿಕ್ ಮೇಂಟೈನ್ ಮಾಡೋದಕ್ಕೆ, ಆಮೇಲೆ ನಿಮ್ಮ ಡೈಜೆಸ್ಟಿವ್ನ ಇಂಪ್ರೂವ್ ಮಾಡೋದಕ್ಕೆ, ಆಮೇಲೆ ನಿಮ್ಮ ಇಮ್ಯುನಿಟಿನೂ ಕೂಡ ಬೂಸ್ಟ್ ಮಾಡುತ್ತೆ. ಇದು ಸ್ಕಿನ್ ಹೆಲ್ತ್ಗೆ, ಹಾಗೆ ಬೇರೆ ನಿಮಗೆ ಬೆನಿಫಿಟ್ ಏನಂದರೆ, ನಾನು ನೋಡಿದ ಹಾಗೆ ಇದನ್ನು ಆಯುರ್ವೇದದಲ್ಲಿ ಮೂಳೆಗಳನ್ನು ಟ್ರೀಟ್ ಮಾಡೋದಕ್ಕೋಸ್ಕರನೇ ಹೆಚ್ಚಾಗಿ ಇದನ್ನು ಉಪಯೋಗಿಸ್ತಾರೆ ಸ್ನೇಹಿತರೆ. ನವಾರ ರೈಸಲ್ಲಿ ಹೆಚ್ಚಾಗಿ ಐರನ್ ಇರೋದ್ರಿಂದ, ಹಾಗೆ ಜಿಂಕ್ ಮತ್ತು ಒಳ್ಳೆ ಪ್ರೋಟೀನ್ ಇದೆ ಇದರಲ್ಲಿ. ಸೊ ಅದಕ್ಕೆ ಇದನ್ನು ಮೆಡಿಸಿನಲ್ ರೈಸ್ ಅಂತಲೇ ಕರೀತಾರೆ. ಆಯುರ್ವೇದದಲ್ಲಿ 2 ರೈಸ್ ಇದೆ, ರಕ್ತಶಾಲೆ ಅಕ್ಕಿ ಹಾಗೆ ನವಾರ ಅಕ್ಕಿ. ಈ ಎರಡೂ ಕೂಡ ಮೆಡಿಸಿನಲ್ ಪ್ರಾಪರ್ಟಿ ಇರುವಂತಹ ಅಕ್ಕಿಗಳು. ನಾವು ಇದನ್ನು ಕುಕ್ ಮಾಡೋಕ್ಕಿಂತ ಮುಂಚೆ ತೊಳೆದು ಒಂದು 4 ಅವರ್ ನೆನೆ ಇಡಬೇಕು. ಇದು ಚೆನ್ನಾಗಿ ನೆಂದ ಮೇಲೆ ಇದನ್ನು ಹೇಗೆ ತಯಾರಿಸೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಸ್ನೇಹಿತರೆ, ನಾನು ಅಕ್ಕಿನ ನೆನೆಸಿದ್ವಲ್ಲ ಅದನ್ನು ತೊಳೆದು 2 ಸಲ ನಾವು ತೊಳಿಬೇಕು. ಅದು ಕೆಂಪಗೆ ನೀರು ಹೋಗುತ್ತೆ. ಸೊ ಅದನ್ನು ತೊಳೆಯೋದ್ರಿಂದ ಅದರಲ್ಲಿ ಆ್ಯಸಿಡಿಕ್ ಐಟಮ್ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಇಲ್ಲಿ ನಾನು ಮಡಕೆ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ತೊಗೊಂಡಿರೋ 100 ಗ್ರಾಮ್ ಅಕ್ಕಿಗೆ 1-1.5 ಲೀಟ್ರ್ ಅಷ್ಟಿರೋಂಥ ಪಾತ್ರೆ ತೊಗೊಂಡಿದ್ದೀನಿ. ಆಮೇಲೆ ನಾವು ಅಕ್ಕಿನ ಈ ಥರ ಮಿಕ್ಸಿ ಜಾರಲ್ಲಿ ಹಾಕಿ ಪಲ್ಸ್ ಮಾಡ್ಕೊಂಬರಬೇಕು. ಜಸ್ಟ್ ಪಲ್ಸ್ ಮಾಡಬೇಕು, ನೈಸಾಗಿ ರುಬ್ಬಬಾರ್ದು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಇದನ್ನು ನಾವು ಜಸ್ಟ್ ಪಲ್ಸ್ ಮಾಡ್ಕೋಬೇಕು. ಆಮೇಲೆ ಕುದೀತಾ ಇರೋ ನೀರಿಗೆ ನಾವು ಇದನ್ನು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು 20 ನಿಮಿಷ ನಾವು ಬೇಯಿಸಬೇಕು. ಹಾಗೆ ಮೇಲೆ ಬರುವಂತಹ ಆ ನೊರೆ ಥರ ಇರುತ್ತೆ ನೋಡಿ, ಅದನ್ನು ಕೂಡ ನಾವು ಸ್ವಲ್ಪ ತೆಗಿಬೇಕು. ಆಮೇಲೆ 20 ನಿಮಿಷ ನಾವು ಬೇಯಿಸಿ ಆದಮೇಲೆ ಇದನ್ನು ಮತ್ತೆ ಒಂದು 10 ನಿಮಿಷ ನಾವು ಮುಚ್ಚಿಟ್ರೆ ಆ ಮಡಿಕೆ ಹೀಟ್ ಇರುತ್ತಲ್ಲ, ಆ ಹೀಟ್ಗೆ ಅದು ಚೆನ್ನಾಗಿ ಅಳ್ಕೊಳ್ಳುತ್ತೆ. ಸೊ ನೀವು ಕುಕ್ಕರ್ನ ಯೂಸ್ ಮಾಡಬೇಡಿ ಈ ಥರ ಕುಕ್ ಮಾಡೋದಕ್ಕೆ. ಓಪನ್ ಪಾತ್ರೆಯಲ್ಲೇ ಬೇಯಿಸ್ಕೋಬೇಕು. ಸ್ಟೀಲ್ ಪಾತ್ರೆಯಲ್ಲಿ ಬೇಯಿಸ್ಕೋಬೋದು, ಅಲ್ಯೂಮಿನಿಯಂನ ಅವಾಯ್ಡ್ ಮಾಡಿ. ಸೊ ಈ ಕೆಂಪಕ್ಕಿನ ನಾವು ನೆನೆ ಇಟ್ಟಾಗ ಕೆಂಪು ಕಲರ್ ನೀರು ಬರುತ್ತಲ್ಲ, ಆ ನೀರನ್ನ ನಾವು ಚೆಲ್ಲಬೇಕು. ಅದನ್ನು ಉಪಯೋಗಿಸ್ಬಾರ್ದು. 2 ಸಲ ನೀಟಾಗಿ ತೊಳೆದ್ರೆ ನೀವು, ಸೊ ಈ ಥರ ಕಲರ್ ಬರುತ್ತೆ ಇದು ಅಕ್ಕಿ. ಸೊ ಈಗ ನೋಡಿ, ಅದು ಮೇಲೆ ಅಷ್ಟು ಉಕ್ಕಿ ಬರ್ತಾ ಇತ್ತಲ್ಲ, ಈಗ ಬೆಂದು ನೀಟಾಗಿ ಇದಾಗಿದೆ. ಈಗ ಮುಚ್ಚಿಟ್ಟಿದ್ದೀನಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನವಾರ ಅಕ್ಕಿನ ನೆನೆ ಇಟ್ಟು ಈ ಥರ ರುಬ್ಬಿ ಮಾಡೋದ್ರಿಂದ ಗಂಜಿ ಈ ರೀತಿ ತಯಾರಾಗುತ್ತೆ. ಈ ಗಂಜಿನ ಸೇವಿಸೋದಕ್ಕೆ ವಯಸ್ಸಾದವ್ರಿಗಾಗಲಿ ಅಥವಾ ಚಿಕ್ಕ ಮಕ್ಕಳಿಗಾಗಲಿ ಯಾವುದೇ ರೀತಿ ಟಫ್ ಅನಿಸೋದಿಲ್ಲ. ನೀವು ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಅವರಿಗೆ ತಿನ್ನಿಸೋದು ತುಂಬ ಕಷ್ಟ ಅನಿಸೋದಿಲ್ಲ. ಇದರಲ್ಲೂ ಸ್ನೇಹಿತರೆ ಐರನ್ ಜಾಸ್ತಿ ಇರೋದ್ರಿಂದ ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬಾ ಉಪಯುಕ್ತಕರ ಇದು. ಆಮೇಲೆ ಹಾಲು ಉಣಿಸ್ತಾ ಇರೋ ತಾಯಂದ್ರಿಗೂ ಕೂಡ, ಸ್ಪೆಷಲಿ ನಾನು ಹೇಳ್ದಂಗೆ ಇದು ಆರ್ಥ್ರೈಟಿಸ್ ಪೇಷಂಟ್ಗಳಿಗೆ ಇದನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಅದಕ್ಕೆ ನೀವು ಪ್ರತಿಯೊಬ್ಬರು ಉಪಯೋಗಿಸಿದ್ರೆ ಮೂಳೆಗಳಿಗೆ ಸಂಬಂಧಪಟ್ಟಂಗೆ ನಮಗೆ ಬೇಕಾಗಿರುವಂತಹ ಐರನ್ನು ಹಾಗೆ ಕ್ಯಾಲ್ಶಿಯಮ್ಮು ಹೆಚ್ಚಾಗಿ ಸಿಗುತ್ತೆ. ಅದರಲ್ಲೂ ಕೂಡ ರಕ್ತಕ್ಕೆ ನಮಗೆ ಐರನ್ ಸಪ್ಲಿಮೆಂಟ್ ಆಗೋದಕ್ಕೆ ಸ್ನೇಹಿತರೆ ರಕ್ತಶಾಲೆ ಅಕ್ಕಿ ಹಾಗೆ ನವಾರ ಅಕ್ಕಿ ಎರಡೂ ಕೂಡ ಮೆಡಿಸಿನಲ್ ರೈಸು. ನಿಮಗೆ ನೆಕ್ಸ್ಟ್ ನಾನು ರಕ್ತಶಾಲೆ ಅಕ್ಕಿನಲ್ಲಿ ಅದನ್ನು ಯಾವ ರೀತಿ ಗಂಜಿ ತಯಾರು ಮಾಡಬೇಕು, ಆಮೇಲೆ ಮುಂದಕ್ಕೆ ಅದನ್ನು ಹೇಗೆ ಉಪಯೋಗಿಸ್ಕೊಳ್ತಾ ಹೋಗಬೇಕಂತ ತೋರಿಸ್ತೀನಿ. ಸೊ ಸ್ನೇಹಿತರೆ, ಫಸ್ಟ್ ಇದಕ್ಕೆ ನಾನು ಗಂಜಿ ಮುಖಾಂತರನೇ ಪ್ರತಿಯೊಂದು ರೆಡ್ ರೈಸ್ನ ನಾವು ನಮ್ಮ ದೇಹಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದರಲ್ಲೂ ಸ್ನೇಹಿತರೆ ನವಾರ ರೈಸು ಹೆಚ್ಚಾಗಿ ಜಿಂಕ್ ಮತ್ತು ಐರನ್ ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ಅವರ ಮೂಳೆಗಳ ಒಂದು ಬೆಳವಣಿಗೆ ಚೆನ್ನಾಗಾಗಬೇಕಂದ್ರೆ ನೀವು ತೆಂಗಿನಕಾಯಿ ಹಾಲಿನ ಮುಖಾಂತರ ಸೇವಿಸೋದು ತುಂಬಾ ಒಳ್ಳೆಯದು. ತೆಂಗಿನಕಾಯಿ ಹಾಲು ಹಾಕ್ಕೊಳ್ಳೋದ್ರಿಂದ ಗಂಜಿ ತುಂಬ ಟೇಸ್ಟಿ ಆಗುತ್ತೆ. ಆವಾಗ ಮಕ್ಕಳಿಗೆ ತಿನ್ನೋದಕ್ಕೆ ಅವ್ರಿಗೆ ತುಂಬ ರುಚಿ ಅನಿಸುತ್ತೆ, ಹಾಗೆ ಖುಷಿಯಾಗುತ್ತೆ ಕೂಡ, ನಾನು ಹಾಲು ಹಾಕ್ಕೊಂಡು ಗಂಜಿ ತಿಂತಾಯಿದ್ದೀನಿ ಅಂತ. ಸ್ನೇಹಿತರೆ, ಇದನ್ನು ಡಯಾಬಿಟಿಕ್ ಇರೋರಿಗೆ ನೀವು ಮೆಂತೆ ಸೇರಿಸ್ಬಿಟ್ಟು ಕುಕ್ ಮಾಡಿಕೊಡಿ, ತುಂಬಾ ಒಳ್ಳೆಯದು. ಪ್ರತಿಯೊಬ್ಬರು ಇದನ್ನು ಸೇವಿಸ್ಬೇಕು ಅಂತ ನಾನು ರೆಕಮೆಂಡ್ ಮಾಡ್ತಾಯಿದ್ದೀನಿ. ಖಂಡಿತ ಮಾಡಿ ನೋಡಿ.